ಬಂಧುಗಳೇ ನಮಸ್ಕಾರ. ಇವತ್ತು ಸಿಂದಗಿ ಪಟ್ಟಣದಲ್ಲಿ ಗುಂಡಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಇವತ್ತು ಮಾನ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸಿಂದಗಿಯ ಒಂದು ಈ ಟೆಕ್ ಭಾಳ ವೈರಲ್ ಆಗಿತ್ತು. ಇವತ್ತು ಟೆಂಪ್ಟಮಿಲಿ ಮುಂದಿನ ಗಾಲಿ ಸಿಗಿಂದ ಒಂದು 4-5 ಜನ ಸಾಯೋರೆ ಮತ್ತೆ ಬದುಕ್ಯಾರ. ಇವತ್ತು ಈ ಟೆಕ್ ನೋಡ್ರಿ, ಈ ಥರ ಇಲ್ಲಿ ಒಂದು ಗುಂಡಿಗಳ ಒಂದು ವ್ಯವಸ್ಥೆ ಸಿಂದಗಿ ಭಾಗದಲ್ಲಿ ಇದೆ. ದಯವಿಟ್ಟು ಸಿಂದಗಿಯ ಶಾಸಕರು ಮತ್ತು ಪುರಸಭೆ ಏನಾರು ಮಕ್ಕೊಂಡಿರೋ ಏನು ಮಾಡಿರೋ, ಇದು ಸುದ್ದಿಯಾಗೇ 4-5 ದಿನ ಆಯಿತು. ಸುದ್ದಿ 4-5 ದಿನ ಆದರೂ ಇದು ಮುಚ್ಚುವಂಥ ಕೆಲಸ ಯಾವ ಅಧಿಕಾರಿ ಮಾಡಿಲ್ಲ, ಶಾಸಕರು ಮಾಡಿಲ್ಲ, ಏನೂ ಮಾಡಿಲ್ಲ. ಹೊಸ ಕಾಮಗಾರಿ ಅಂತ ಇದು 2 ತಿಂಗಳಾದರೂ ಇದು ಚೆಕ್ ತೋರಿಸಿದ್ರು. ಇದು ಪೈಪೇ ಹೊಡೆದದ. ಮೊನ್ನೆ ಟೈಮ್ ಮುಂದಿನ ಗಾಲಿನೇ ಸಿಗಿ ಬಿದ್ದಿತ್ತಿಲ್ಲಿ. ಫುಲ್ ಸುದ್ದಿ ಆಗಿರ್ತದೆ. ಎಲ್ಲರೂ ಗಮನಕ್ಕೆ ಬಂದದ. ಆದರೂ ಇದು ಚೆಕ್ ಇಟ್ಟೆ ಹೊಡೆದದ. ಇದು ಸಿಂದಗಿ ಜನತೆ ಉತ್ತರಿಸಬೇಕು, ಮತದಾರರೇ ಉತ್ತರಿಸಬೇಕು. ಸಾರ್ವಜನಿಕರಿಗೆ ಒಂದು ಕಾಯುವ ಪರಿಸ್ಥಿತಿಯಲ್ಲಿ ಸಿಂದಗಿ ನಗರದಲ್ಲಿ ಆಗಿದ್ದಾರೆ. ಇವತ್ತು ರಾಜಕಾರಣಿಗಳಿಗೆ ಜಾತಿಗೆ ಹಣ ಹೆಂಡಕ್ಕೆ ಓಟ್ ಹಾಕಿದ್ರೆ ಇದೇ ಥರ ಆಗೋದು. ಇದೇ ಥರ ಹಾಕೋಬೇಕು, ನೋಡ್ಬೇಕು ಇಲ್ಲಿ ದಯವಿಟ್ಟು. ಬಂಧುಗಳೇ ನಮಸ್ಕಾರ. ನಾನು ರವಿ ಹುಣಸಾಳ್ KRS ಪಕ್ಷದ ಸಿಂದಗಿ ತಾಲೂಕು ಅಧ್ಯಕ್ಷ. ಬಂಧುಗಳೇ, ನೀವು ಇಲ್ಲಿ ನೋಡ್ಬೋದು, ಕಳೆದ ಒಂದು ವಾರದಿಂದ ಬಹುಶಃ ಇದು ಒಂದು ಸಮಸ್ಯೆ ಆಯಿತು. ಮತ್ತಿಲ್ಲಿ ಟಮ್ಟಮ್ನ ಮುಂಭಾಗದ ಒಂದು ಗಾಲಿ ಸಿಗ್ಬಿತ್ತು. ಅಷ್ಟು ಸಿಗ್ಬಿದ್ದು ಸಾಮಾಜಿಕ ಜಾಲತಾಣ ಮತ್ತು ಮೀಡಿಯಾದವರು ಸುದ್ದಿ ಮಾಡಿದರೂ ಸಹಿತ ಇನ್ನೂ ಮಠ ಏನು ಇಲ್ಲಿರುವಂತಹ ಪುರಸಭೆಯ ಮುಖ್ಯಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ನೀವು ನೋಡ್ಬೋದು, ಏನು ಇಲ್ಲಿ ಯಾವುದಾದರೆ ಆಗಬಾರ್ದಂಥ ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ? ಇದು ಮೊನ್ನೆ ನೂತನವಾಗಿ ಮಾಡಿದ್ದಂತಹ ಕಾಮಗಾರಿ ಇದು ಅಷ್ಟೇ. ಆದರೆ ಇದು ಕಳಪೆ ಮಟ್ಟದ ಕಾಮಗಾರಿ. ಇದು ಯಾವ ಮಟ್ಟದ ಕಾಮಗಾರಿ? ಕಳಪೆ ಮಟ್ಟದ ಕಾಮಗಾರಿ ಅಂತ ಹೇಳಿ ನಾನು ಹೇಳೋದಿಲ್ಲ, ಸಿಂದಗಿಯ ಸಾರ್ವಜನಿಕರು ಹೇಳ್ತಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಬಂತು? ಯಾಕೆ ಜನ ಇಂತಹ ದುಸ್ಥಿತಿಯಲ್ಲಿ ತಿರುಗಾಡುವಂಥ ಪರಿಸ್ಥಿತಿ? ತಿಂಗಳಿಗೆ ವರ್ಷಕ್ಕೆ ಸಾವಿರಾರು ಕೋಟಿ ತೆರಿಗೆ ಕಟ್ಟುವ ಮತದಾರನಿಗೆ ಯಾಕೆ ಈ ಪರಿಸ್ಥಿತಿ ಬಂತಂತ ಹೇಳಿದ್ರೆ, ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲ. ಈ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಇದಕ್ಕೆ ವ್ಯವಸ್ಥೆಗೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ಮತದಾರರ ಹೊಣೆ. ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳಾಗಲಿ ಮತ್ತೆ ಸರ್ಕಾರಿ ಅಧಿಕಾರಿಗಳಾಗಲಿ ಯಾರು ಕೇಳಾಕತ್ತಿಲ್ಲ. ಅವರು ನಮಗ್ಯಾರು ಕೇಳೋರು? ಸದ್ಯಕ್ಕೆ ನಮ್ಮದೇ ದರ್ಬಾರ್ ಅನ್ನುವ ರೀತಿಯಲ್ಲಿ ಸಿಂದಗಿಯ ಪುರಸಭೆಯ ಅಧಿಕಾರಿಗಳು ಈಗ ಏನೈತಿ ಅವರು ಗಮನ ಈ ಕಡೆ ಸೆಳಿತಾ ಇಲ್ಲ. ಯಾಕಂದ್ರೆ ಮೊನ್ನೆ ಇಷ್ಟು ಆಟೋದಾಗ ಅಷ್ಟು ದೊಡ್ಡ ದುರ್ಘಟನೆ ಅದು ಏನು ನಡೀಲಿಲ್ಲ ಅದು. ಯಾಕಂದ್ರೆ ದೇವರ ಆಶೀರ್ವಾದ ಏನೂ ಆಗಿಲ್ಲ. ಎಲ್ಲ ಬಡವರು ಕೂಲಿ ಕಾರ್ಮಿಕರು ಅದು ಆಗಲಿಲ್ಲ. ದಯಮಾಡಿ ಇಲ್ಲಿಯ ಪುರಸಭೆಯ ಮುಖ್ಯ ಅಧಿಕಾರಿಗಳು ನಿಮಗೆ ಕೈ ಮುಗಿತೀನಿ. ನಾ ಈಗಾಗಲೇ ನಿಮಗೆ ಸಾಕಷ್ಟು ಬಾರಿ ಸಂಪರ್ಕ ಮಾಡಿದ್ದೀನಿ, ನೀವು ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ. ನಾವು ಈಗ ಕೆಲವೇ ಕ್ಷಣಗಳ ಹಿಂದೆ ನಾವು ಪುರಸಭೆಗೂ ಹೋಗಿದ್ವಿ, ನೀವು ನಮ್ಮ ಕೈಗೆ ಸಿಗಲಿಲ್ಲ. ಹಾಗಾಗಿ ನಿಮಗೆ ಕೈ ಮುಗಿತೀನಿ. ಸಾರ್ವಜನಿಕವಾಗಿ ಈಗ ನೀವು 2-3 ದಿನದಲ್ಲಿ ಇದು ಸರಿಪಡಿಸಿದ್ರೆ ನಾವು ಸಾರ್ವಜನಿಕ ಸನ್ಮಾನವನ್ನು ಮಾಡ್ತೀವಿ. ನಿಮಗೆ ಸಾರ್ವಜನಿಕ ಸನ್ಮಾನವನ್ನು KRS ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಾಲೂಕಾಧ್ಯಕ್ಷನಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಬದಲಾಗಿ